ವಿದ್ಯುತ್ ಮಂತ್ರಿಯಾಗಿದ್ದಾರೆ. ಹಿಂದೆ DK ಶಿವಕುಮಾರ್ ವಿದ್ಯುತ್ ಮಂತ್ರಿಯಾಗಿದ್ದರು. ಈಗ KJ ಜಾರ್ಜ್ ಅವರು ವಿದ್ಯುತ್ ಮಂತ್ರಿಯಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಿದೆ. ಒಳ್ಳೆ ಟೀಮ್ ಇರಬೇಕು. ಟೀಮ್ ಇದ್ರೆ ಗೌರವ ಗುಪ್ತಾ ಮತ್ತೆ ಎಲ್ಲ ಅಧಿಕಾರಿಗಳು ಮೇಲ್ಗಡೆ ಕೂತಿದಾರಲ್ಲ, ಇವರೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ, ಟೀಮ್ ಆಗಿ ಕೆಲಸ ಮಾಡಿದ್ರೆ ಯಾವ್ದನ್ನಾದ್ರೂ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದ್ರೆ ಮಾಡಕ್ ಸಾಧನೆ ಮಾಡಕ್ ಆಗ್ತದ? ಎಲ್ಲಕ್ಕಿಂತ ಮುಖ್ಯವಾಗಿ ಜನಪರವಾದಂತ ಕಾಳಜಿ ಇರಬೇಕು. ಜನಪರವಾದಂತ ಕಾಳಜಿ ಇರಬೇಕು. ಈಗ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀವಿ, ಮಾಡಬೇಕು. ನಾವೆಲ್ಲ ವಿದ್ಯಾವಂತರಾಗ್ಬೇಕಾದ್ರೆ, ನಾನು ಲಾಯರ್ ಆಗಿ LLB ಪಾಸ್ ಮಾಡ್ಬೇಕಾದ್ರೆ ನಮ್ಮ ಅಪ್ಪ ದುಡ್ಡಿನಿಂದ ಪಾಸ್ ಮಾಡಿದ್ದೇನೆ ನಾನು. ಗೌರವ ಗುಪ್ತಾ AS ಪಾಸ್ ಮಾಡೋದು ಅವ್ರ ಮನೆ ಖರ್ಚಿನಿಂದ ಮಾಡಿದಾರ. ಬೇರೆ ಇವರೆಲ್ಲ ವಿದ್ಯಾವಂತರಾಗಿದ್ದಾರಲ್ಲ, ಇವರೆಲ್ಲ ಅವ್ರ ಮನೆ ದುಡ್ಡಿನಿಂದ ಮಾಡಕ್ ಆಗಿಲ್ಲ. ಆದ್ರೆ ಸಮಾಜದ ಋಣ ನಮ್ಮ ಮೇಲಿದೆ. ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಲ್ವಾ? ಅಸಮಾನತೆ ಹೋಗ್ಲಾಡದೆ ಹೋದ್ರೆ ನಾವ್ ಹೆಂಗೆ ಎಲ್ಲರೂ ಮುಖ್ಯವಾಗಿ ತಂದ್ಬಿಡ್ತೀವಿ ಅಂತ ಬರೀ ಭಾಷಣ ಮಾಡ್ದ, ಎಲ್ಲರೂ ಮುಖ್ಯವಾಗಿ ತರಬೇಕಾದ್ರೆ ಸಮಾಜ ನಿರ್ಮಾಣ ಅಲ್ವಾ? ಅದೇ ತಾನೇ ನಮ್ಮ ಬಸವಾದಿ ಶರಣರು, ಗೌತಮ್ ಬುದ್ಧ, ಅಂಬೇಡ್ಕರ್ ಮತ್ತೆ ಮಹಾತ್ಮ ಗಾಂಧೀಜಿ ಇವರೆಲ್ಲ ಹೇಳಿರೋದು ಇದೆ ತಾನೆ? ಇದಿಲ್ವಾ? ಅದರಿಂದ ನಮ್ಮ ಮೇಲೆ ಜವಾಬ್ದಾರಿ ಇದು. ಬರೀ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟಕ್ಕೆ ಸೀಮಿತ ಆಗಲ್ಲ. ನಾನು ಇಡೀ ಸಮಾಜ ನಮ್ ಜನ ಅಂತ ತಿಳ್ಕೋಬೇಕು. ಇಡೀ ಸಮಾಜ, ಇಡೀ ರಾಜ್ಯ ನಮ್ ಜನ ಅಂತ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ. ಈಗ ಇವತ್ತು KPCL ಜಲ ವಿದ್ಯುತ್ ತಯಾರು ಮಾಡ್ತೀವಿ, ಸೌರ ವಿದ್ಯುತ್ ತಯಾರು ಮಾಡ್ತೀವಿ, ಪವನ ವಿದ್ಯುತ್ ತಯಾರು ಮಾಡ್ತೀವಿ, ಆಮೇಲೆ ಅನಿಲ ವಿದ್ಯುತ್ ತಯಾರು ಮಾಡ್ತೀವಿ. ಈಗ ವೇಸ್ಟೇಜ್ ಇದ್ದು ವಿದ್ಯುತ್ ಅನ್ನು ತಯಾರು ಮಾಡ್ತೀವಿ. ಬಿಡದಿನಲ್ಲಿ ಅನಿಲ ಗ್ಯಾಸ್ನಿಂದ ವಿದ್ಯುತ್ 270 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡಿ ನೋಡಿ. ಎಲ್ಲ ಕಡೆಯಲ್ಲಿ ವಿದ್ಯುತ್ ತಯಾರು ಮಾಡ್ತಾ ಇದ್ದೀವಿ. ನಾವು ಬಹುಶಃ ಕರ್ನಾಟಕ ರಾಜ್ಯ ನಾವು ಮುಂಚೂಣಿನಲ್ಲಿ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನೇ ಹೇಳಿದ್ದೆ. ಎಲ್ಲ ಮೂಲಗಳಿಂದ ವಿದ್ಯುತ್ ತಯಾರು ಮಾಡಿ ನಾವು ಇವತ್ತು ಮಾಡಬೇಕು. ಇವತ್ತು ಸೌರ ವಿದ್ಯುತ್ ನೋಡಿ ಇಡೀ ಏಷ್ಯಾದಲ್ಲೇ ಸೌರ ವಿದ್ಯುತ್ ಪಾವಗಡದಲ್ಲಿ ಮಾಡಿದ್ದೀವಲ್ಲ ವಿದ್ಯುತ್ ಪಾರ್ಕ್, ಸೌರ ವಿದ್ಯುತ್ ಪಾರ್ಕ್ ಇಡೀ ಏಷ್ಯಾದಲ್ಲೇ ನಂಬರ್ 1 2050 ಮೆಗಾವ್ಯಾಟ್
2-3 ತಿಂಗಳಲ್ಲಿ 2400 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ. 2400 ಮೆಗಾವ್ಯಾಟ್ ವಿದ್ಯುತ್ ಅನ್ನು. ಆಮೇಲೆ ಎಲ್ಲ ರೀತಿ ವಿದ್ಯುತ್ ಬೇಕು. ಯಾಕಂದ್ರೆ ಈಗ ಪವನ ವಿದ್ಯುತ್ತು, ಸೌರ ವಿದ್ಯುತ್ತು, ಇವೆಲ್ಲ ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ. ಅವರು ಅದರಿಂದ ಉಷ್ಣ ವಿದ್ಯುತ್ತನ್ನ ನಾವು ತಯಾರು ಮಾಡಲೇಬೇಕು. ಅದಕ್ಕೆ ಗೋಧ್ನಾದಲ್ಲಿ 800 ಮೆಗಾವ್ಯಾಟ್ ವಿದ್ಯುತ್ 2 ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಛತ್ತೀಸ್ಗಢ ಗೋಧ್ನಾ ಅಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೀಗೆ ವಿದ್ಯುತ್ತನ್ನ ನೀವು ಎಲ್ಲ ಕಡೆ ಕಲಿತರೂ ಕೂಡ ಸಿಗ್ತದೆ, ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ ವಿದ್ಯುತ್ತಿನ ಕೊರತೆ ಆಗಬಾರದು. ಅದರಿಂದ ಸ್ವಾವಲಂಬನೆ ಅಂದ್ರೆ ಏನು? ನಾವೇ ವಿದ್ಯುತ್ತನ್ನ ತಯಾರು ಮಾಡ್ಕೊಳ್ಳೋದು, ನಮಗೆ ಬೇಕಾದಷ್ಟು ವಿದ್ಯುತ್ತನ್ನ ತಯಾರು ಮಾಡ್ಕೊಳ್ಳೋದು, ಅದು ಸ್ವಾವಲಂಬನೆ. ಅಂತ ಕೆಲಸವನ್ನು ಮಾಡಬೇಕು. ಅದಕ್ಕೆ ಗುರಿ ಏನಪ್ಪ ಅಂತಂದ್ರೆ 60 ಈಗ ಮೆಗಾವ್ಯಾಟ್ ವಿದ್ಯುತ್ತನ್ನ ತಯಾರು ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡಿರೋದು. ಅದಕ್ಕೋಸ್ಕರ ನಿಮ್ಮ ಎಲ್ಲರ ಶ್ರಮ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಕರ್ನಾಟಕ ಆರ್ಥಿಕವಾಗಿ ಇನ್ನೂ ಬೆಳಿಬೇಕು ಅಲ್ವಾ? ಈಗ ನೋಡಿ, ಇವತ್ತಾನೆ ಇದರಲ್ಲಿ ಮನಸ್ಸಿದ ಲಿಖಿತ ಉತ್ತರ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ತಲಾ ಆದಾಯ, ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ಪರ್ ಕ್ಯಾಪಿಟಲ್ ಇನ್ಕಮ್, ತಲಾ ಆದಾಯ, ಇದು ಅವರೇಜ್ ಎಲ್ಲದೂ ಆಗ್ಬೇಕಲ್ಲ. ಅವರೇಜ್ 2,05,000 ಕೋಟಿ ಇದೆ. ಅದು ಎಲ್ಲದೂ ಇಲ್ಲ. ನೀವು ಇತ್ತೀಚೆಗೆ ಬ್ಲೂಮ್ಸ್ ವರದಿ ಓದಿದ್ದೀರ? ಅದಕ್ಕೆ ನಮ್ಮಲ್ಲಿ ಅಸಮಾನತೆ ಬಹಳ ಇದೆ. ಬಡತನ, ಸಿರಿತನ ಇವು ಜಾಸ್ತಿ ಇದಾವೆ. ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರವಾಗಿ ಇವೆಲ್ಲ ಅಸಮಾನತೆಗಳೆಲ್ಲ ನಿರ್ಮಾಣ. ಈ ಜಾತಿ ವ್ಯವಸ್ಥೆ ಹೋಗದೆ ಹೋದ್ರೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ವ್ಯವಸ್ಥೆ ಹೋಗ್ತದೆ. ಅದಕ್ಕೆ ಶಿಕ್ಷಣ ಬೇಕು ಅಂತ ಹೇಳ್ತೀವಿ. ಈ ಶಿಕ್ಷಿತರೆ ಜಾತಿವಾದಿಗಳಾಗಬಾರ್ದು ಅಲ್ವಾ? ಶಿಕ್ಷಣ ಯಾರು ಸಿಗ್ತದೆ ಅವರು ಜಾತಿವಾದಿಗಳಾಗಬಾರ್ದು. ಶಿಕ್ಷಣ ಸಿಕ್ಕಿದ ಮೇಲೆ ವೈಚಾರಿಕತೆ, ವೈಜ್ಞಾನಿಕತೆ ಬೆಳೆಸಿರ್ತಕ್ಕಂಥ ಮನೋಭಾವವನ್ನು ವೈಚಾರಿಕತೆ ಬೆಳೆಯಬೇಕು, ನಿಮಗೆ ವೈಜ್ಞಾನಿಕತೆ ಬೆಳೆಯಬೇಕು. ನಮ್ಮ ಶಿಕ್ಷಣ ಅಂತಂದ್ರೆ ಇದು ಶಾಲೆಯಲ್ಲಿ ಸಿಗದೇ ಇರಬಹುದು, ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ತೀರಲ್ಲ, ಅದನ್ನ ವೈಚಾರಿಕತೆಯನ್ನ, ವೈಜ್ಞಾನಿಕತೆಯನ್ನ ಪ್ರತಿಯೊಬ್ಬರು ಕೂಡ ಬೆಳೆಸ್ತಕ್ಕಂಥ ಬೆಳೆದಾಗ ಮಾತ್ರ ಮನುಷ್ಯತ್ವ ಬೆಳಲಿಕ್ಕೆ ಸಾಧ್ಯ. ಕುವೆಂಪು ಏನ್ ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತವೆ. ನಮ್ಮ ಸಾಮಾಜಿಕ ಅವ್ಯವಸ್ಥೆ ಇರೋದ್ರಿಂದ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ.
ನಾವು ಅಲ್ಪಮಾನವರಾಗಬೇಕು, ವಿಶ್ವಮಾನವರಾಗಬೇಕು. ವಿಶ್ವಮಾನವರು, ಅದಕ್ಕೆ ವಿಶ್ವಮಾನವರಾಗ್ತಕ್ಕಂಥ ಪ್ರಯತ್ನವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಅರ್ಥವಾಯ್ತು ಅಂತ ಅನಿಸುತ್ತೆ. ಆಗ ಮಾತ್ರ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ. ಮನುಷ್ಯನನ್ನ ದ್ವೇಷಿಸಬಾರದು, ಮನುಷ್ಯನನ್ನ ಪ್ರೀತಿಸ್ತಕ್ಕಂಥ ಕೆಲಸ. ಈ ದ್ವೇಷದ ಬೀಜಗಳನ್ನ ಉಂಟಾಗ್ತಕ್ಕಂಥ ಜನ ಇದ್ದಾರೆ, ಹುಷಾರಾಗಿರ್ಬೇಕು. ದ್ವೇಷದ ಬೀಜ ಇದೆಯಲ್ಲ ಅದು ಉಂಟಾಗ್ತಾರೆ. ಯಾರ್ದೋ ಮನೆಯ ಬೆಂಕಿ ಅಂತ ಉಳಿತದೆ, ಅದು ಆರಿಸ್ಬೇಕಾದ ಪರಿಸ್ಥಿತಿ ನೋಡಿ ಸಮಾಜದಲ್ಲಿ ಇಂಥ ಪರಿಸ್ಥಿತಿ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ವೈಜ್ಞಾನಿಕತೆಯಿಂದ ವೈಚಾರಿಕತೆಯಿಂದ ಬೆಳಿಬೇಕು. ನಿಮ್ಮ ಮಕ್ಕಳು ಬೆಳೆಯಬೇಕು, ಆ ಕೆಲಸ ಮಾಡಬೇಕು. ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಅದನ್ನು ನಾವು ನಿರ್ವಹಿಸಿದ್ರೆ ನಾವು ಸಮಾಜದಲ್ಲಿ ಹುಟ್ಟಿದೋದಕ್ಕೆ ಸಾರ್ಥಕ ಆಗ್ತದೆ, ನಮ್ಮ ಬದುಕು ಸಾರ್ಥಕ. ಆ ಕೆಲಸವನ್ನು ನೀವೆಲ್ಲ ಮಾಡಿ ಅಂತ ಹೇಳ್ತಾ ನಾನು 56ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಅತ್ಯಂತ ಸಂತೋಷವಾಗಿ ನಾನು ಭಾಗವಹಿಸಿ, ಮತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕಕ್ಕೆ ಬೇಕಾದಷ್ಟು ವಿದ್ಯುತ್ ಅನ್ನು ತಯಾರು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಜೊತೆಗೆ ಸರ್ಕಾರಿ ನಿಮ್ಮ KPCL ನೌಕರರು ಹೇಳಿದ್ದಾರೆ, ಈ ಇದನ್ನ ನಮ್ಗೆ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಬಹಳ ಜನ ಖಾಲಿ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡಲೇ ಮಾತಾಡಿ ಇದನ್ನ ಬಗೆಹರಿಸತಕ್ಕಂಥ ಪ್ರಯತ್ನ ಮಾಡೋಣ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಆರೈಕೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.